ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗಾಗಲೇ ತಮ್ನೇಲ್ ನೋಡೇ ಗೊತ್ತಾಗಿರುತ್ತೆ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಹೌದು, ಇದು ತುಂಬಾನೇ ಖುಷಿ ಪಡುವಂತಹ ವಿಷಯ ಆಗಿರುತ್ತೆ. ಯಾರ್ಯಾರು ಪ್ರೆಗ್ನೆಂಟ್ ಆಗಬೇಕು ಅಂತ ಕಾಯ್ತಾ ಇದ್ರು ಅವ್ರಿಗೂ ಕೂಡ ಇದು ಒಂದು ಒಳ್ಳೆ ವಿಡಿಯೋ ಆಗಿರುತ್ತೆ, ಖುಷಿ ತರುವಂತಹ ವಿಡಿಯೋ. ಹಾಗೆ ಯಾರ್ಯಾರು ಮುಟ್ಟು ಮಿಸ್ ಆಗಿ 30 ದಿನ ಆಗಿರ್ಬೋದು, 23 ದಿನ ಆಗಿರ್ಬೋದು, ಇಲ್ಲ 45 ಡೇಸ್ ಆಗಿರ್ಬೋದು, ನಾವಿನ್ನು ಯೂರಿನ್ ಟೆಸ್ಟೇ ಮಾಡಿಲ್ಲ ಆದ್ರೂ ಕೂಡ ನಾವು ಪ್ರೆಗ್ನೆಂಟ್ ಆಗಿದೀವ ಅಂತ ಯಾವ ರೀತಿ ನಾವು ತಿಳ್ಕೊಳ್ಳೋದು, ಇವೆಲ್ಲ ಸಿಂಪ್ಟಮ್ಸ್ ಇದ್ರೆ ಪ್ರೆಗ್ನೆಂಟಾ ಹೇಗೆ ಅಂತ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಈ ವಿಡಿಯೋ ಬಂದು ಯೂರಿನ್ ಟೆಸ್ಟ್ ಮಾಡೋದಕ್ಕಿಂತ ಮೊದಲೇ ಮುಟ್ಟು ಮಿಸ್ ಆದ 23 ದಿನದಿಂದ ಅಂದರೆ 23ನೇ ದಿನದಿಂದ ಯಾವೆಲ್ಲ ಸಿಂಪ್ಟಮ್ಸ್ ಇರ್ಬೋದು, ಈ ಸಿಂಪ್ಟಮ್ಸ್ ಇದ್ದರೆ ನೀವು ಪ್ರೆಗ್ನೆಂಟಾ ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಹಾಗಿದ್ರೆ ಯಾವ್ಯಾವ ಎಲ್ಲ ಸಿಂಪ್ಟಮ್ಸ್ ಇರುತ್ತೆ? ಮೊದಲು ಬಂದು ಬೆಳಗ್ಗೆ ಎದ್ದ ತಕ್ಷಣ ವಾಂತಿ ಆಗುತ್ತೆ, ವಾಂತಿ ಆಗುವ ರೀತಿ ಆಗ್ತಾ ಇರುತ್ತೆ. ನೀರು ಕುಡಿದ್ರು ಕೂಡ ವಾಂತಿ ಆಗುವಂತಹ ಭಾವನೆ ಇರುತ್ತೆ. ನಾವಿನ್ನೇನು ವಾಂತಿ ಮಾಡಿಬಿಡ್ತೀವೇನೋ ಅನ್ನುವಷ್ಟು ನಮ್ಮಲ್ಲಿ ಫೀಲ್ ಆಗ್ತಾ ಇರುತ್ತೆ. ಹಾಗೆ ಕೆಲವೊಂದು ಒಗ್ಗರಣೆ ಸ್ಮೆಲ್ ಆಗಿರ್ಬೋದು, ಒಗ್ಗರಣೆ ಸ್ಮೆಲ್ ಕೂಡ ಕೆಲವೊಬ್ಬರಿಗೆ ಆಗೋದಿಲ್ಲ. ಯಾಕೆ ಅಂತಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದುಬಿಟ್ಟು ಶ್ವಾಸಕೋಶದ ನಾಳಗಳು ತುಂಬಾ ಸೂಕ್ಷ್ಮವಾಗಿರುತ್ತೆ. ಯಾವುದೇ ವಾಸನೆಯನ್ನಾದರೂ ಕೂಡ ಈ ಶ್ವಾನ ಇರುತ್ತಲ್ಲ ಅಷ್ಟು ಗ್ರಹಿಸುವಂತಹ ಶಕ್ತಿ ಮೂಗಿಗಿರುತ್ತೆ. ಆ ವಾಸನೆ ಮೂಗಿಗೆ ಬಡಿದ ತಕ್ಷಣ ವಾಂತಿ ಬರುವ ರೀತಿ ಆಗುತ್ತೆ. ಆ ರೀತಿ ಆಟೋಮೆಟಿಕ್ ಆಗಿ ರಿಯಾಕ್ಟ್ ಆಗುತ್ತೆ, ಅದಕ್ಕೋಸ್ಕರ ವಾಂತಿ ಬರ್ತಾ ಇರುತ್ತೆ. ಇನ್ನು ಕೆಲವೊಂದು ಫುಡ್ ಬಂದು ತುಂಬಾ ಇಷ್ಟ ಆಗ್ತಿತ್ತು ಮೊದಲೆಲ್ಲ, ಇವಾಗ ಆ ಫುಡ್ ನೋಡಿದ ತಕ್ಷಣ ವಾಂತಿ ಬರುವ ರೀತಿ ಆಗ್ತಿದೆ ಅಂತ ಅಂದರೂ ಕೂಡ ಇದು ಕೂಡ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಲ್ಲಿ ಒಂದು ಅಂತಲೇ ಹೇಳಬಹುದು. ಹಾಗೆ ಎರಡನೇ ಪಾಯಿಂಟ್ಸ್ ಏನಪ್ಪ ಅಂತಂದರೆ ಮನಸ್ಥಿತಿ ಬದಲಾವಣೆ. ಹೌದು, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದುಬಿಟ್ಟು ತುಂಬಾ ಮನಸ್ಥಿತಿ ಬದಲಾವಣೆ ಆಗ್ತಾ ಇರುತ್ತೆ. ಸಣ್ಣ ವಿಷಯಕ್ಕೂ ಕೂಡ ತುಂಬಾ ಕೋಪ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ಮೂಡು ತುಂಬಾ ಏರುಪೇರು ಆಗ್ತಾ ಇರುತ್ತೆ. ಸುಮ್ಮನೆ ಕುತ್ಕೊಂಡು ಬಿಡೋಣ ಅಂತ ಅನಿಸುತ್ತೆ. ಯಾವ ಕೆಲಸ ಮಾಡೋದಕ್ಕೂ ಕೂಡ ಮನಸ್ಸೇ ಇರಲ್ಲ. ನಾವು ದಿನಚರಿಯಲ್ಲಿ ಮಾಡ್ತಿದ್ದಂತಹ ಕೆಲಸನೇ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಕೈಕಾಲುಗಳು ಎಳೆತ ಬರ್ತಾ ಇರುತ್ತೆ. ಕಾಲಿನ ಮೀನು ಮಾಂಸ ಖಂಡಗಳಲ್ಲೆಲ್ಲ ನೋವು ತುಂಬಾ ಜಾಸ್ತಿ ಇರುತ್ತೆ. ತುಂಬಾ ಬೇಜಾರು ಆಗ್ತಾ ಇರುತ್ತೆ. ಯಾವ ಕೆಲಸ ಮಾಡೋದಕ್ಕೂ ಕೂಡ ಮನಸ್ಸಾಗ್ತಾ ಇರೋದಿಲ್ಲ. ಹಾಗೆ ಹೆಚ್ಚು ದಣಿವು, ಹೆಚ್ಚು ಸುಸ್ತಾಗ್ತಾ ಇರೋದು, ಹಾಗೆ ಹೆಚ್ಚು ನಿದ್ದೆ ಬರ್ತಾ ಇರುತ್ತೆ. ಈ ಟೈಮಲ್ಲಿ ಬಂದು ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ ತುಂಬಾ ನಿದ್ದೆ ಬರ್ತಾ ಇರುತ್ತೆ. ಇಲ್ಲಿ ಕೂತ್ಕೊಂಡ್ರೂ ಸಹ ನಿದ್ದೆ ಬರುವ ರೀತಿ ಆಗ್ತಾ ಇರುತ್ತೆ. ರಾತ್ರಿ ಎಲ್ಲ ತುಂಬ ಚೆನ್ನಾಗಿ ನಿದ್ದೆ ಮಾಡಿದರೂ ಕೂಡ ಮತ್ತೆ ನಿದ್ದೆ ಬರ್ತಾ ಇರುವ ರೀತಿ ಆಗ್ತಿದೆ ಅಂತಂದರೆ ಇದು ಕೂಡ ಪ್ರೆಗ್ನೆನ್ಸಿ ಸಿಂಪ್ಟಮ್ಸೇ ಆಗಿರುತ್ತೆ ಸ್ನೇಹಿತರೆ. ಹಾಗೆ 4ನೇ ಪಾಯಿಂಟ್ ಬಂದುಬಿಟ್ಟು ಕೆಳಭಾಗದ ಕಿಬ್ಬೊಟ್ಟೆಯಲ್ಲಿ ಸ್ವಲ್ಪ ನೋವಿರುತ್ತೆ. ಅಂದರೆ ಪೀರಿಯಡ್ಸ್ ನೋವಿಗಿಂತ ಸ್ವಲ್ಪನೇ ಕಡಿಮೆ, ಇನ್ನೇನು ಪೀರಿಯಡ್ಸ್ ಆಗಿಬಿಡ್ತೀವೇನೋ ಅನ್ನುವಷ್ಟು ನೋವು ಆಗ್ತಾ ಇರುತ್ತೆ. ಹಾಗೆ ತಲೆ ಭಾರ ಆಗಿರುತ್ತೆ. ತುಂಬಾ ತಲೆನೋವು, ತಲೆ ಭಾರ ಆಗ್ತಾ ಇದೆ. ಇನ್ನೇನು ಪೀರಿಯಡ್ಸ್ ಟೈಮ್ ಹತ್ರ ಬರ್ತಾ ತಲೆನೋವು, ತಲೆ ಭಾರ ತುಂಬಾ ಇದೆ ಅಂತ ಅಂದರೆ ಇದನ್ನು ತಿಳ್ಕೊಂಡ್ಬಿಡಿ ನೀವು ಪ್ರೆಗ್ನೆನ್ಸಿ ಲಕ್ಷಣ ಅಂತ. ಇದಿಷ್ಟು ಲಕ್ಷಣಗಳು ನಿಮ್ಮಲ್ಲಿ ಏನಾದರೂ ಕಂಡು ಬರ್ತಿದೆ ಅಂತ ಅಂದರೆ ಇದು ಪ್ರೆಗ್ನೆನ್ಸಿ ಲಕ್ಷಣನೇ ಆಗಿರುತ್ತೆ. 45 ಡೇಸ್ ಆದರೂ ಇನ್ನೂ ಪೀರಿಯಡ್ಸ್ ಆಗಿಲ್ಲ ಅಂತ ಅಂದ ಮಾತ್ರದಲ್ಲಿ ಯೂರಿನ್ ಟೆಸ್ಟ್ನ ಮಾಡ್ಕೋಬೇಕಾಗುತ್ತೆ. ಯೂರಿನ್ ಟೆಸ್ಟಲ್ಲಿ 2 ಲೈನ್ ಬಂತು ಅಂತ ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಪ್ರೆಗ್ನೆನ್ಸಿ ವಿಡಿಯೋಸ್ ನಮ್ಮ ಚಾನಲಲ್ಲಿ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.